ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಈ ವಿಜುವಲ್ ಬೇಸಿಕ್ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ಸಾರ್ಟ್ ಟೇಬಲ್ ಅಂದ್ರೆ ಒಂದು ಟೇಬಲ್ನ ಒಂದು ಕ್ಲಿಕ್ ಅಲ್ಲಿ ಹೇಗೆ ಸಾರ್ಟ್ ಮಾಡಬೇಕು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇದು ಸಂಪೂರ್ಣವಾಗಿ ಕನ್ನಡದಲ್ಲೇ ಇರುತ್ತೆ. ಈ ಟಾಪಿಕ್ ಏನು ಅಂತ ಫಸ್ಟ್ ನೋಡೋಣ. ಇಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ ನಾನು ಎಲ್ಲರೂ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಅಂತ ಎರಡು ಆಪ್ಷನ್ ಇದೆ. ನಿಮಗೆ ಇಲ್ಲಿ ಆರ್ಡರ್ ಐಡಿ ಅಂತ ಕ್ಲಿಕ್ ಮಾಡಿದ್ರೆ ಇದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗುತ್ತೆ. ಮತ್ತೆ ಇಲ್ಲೊಂದು ಆರೋ ಮಾರ್ಕ್ ಬರುತ್ತೆ ನೋಡಿ. ನಾನು ಸೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಅಸೆಂಡಿಂಗ್ ಆರ್ಡರ್, ಅಂದ್ರೆ ಕಮ್ಮಿಯಿಂದ ಜಾಸ್ತಿ, ಜಾಸ್ತಿಯಿಂದ ಕಮ್ಮಿ, ಈ ರೀತಿ ನಾನು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ನ ಸೆಲೆಕ್ಟ್ ಮಾಡಬಹುದು. ಈಗ ನಾನು ಡಿಸೆಂಡಿಂಗ್ ಆರ್ಡರ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ರೋ ಐಡಿ ಅಂತ ಕೊಟ್ಟು ನೋಡಿ, ಇದು ಡಿಸೆಂಡಿಂಗ್ ಆರ್ಡರ್. ನಾನು ಯಾವುದೇ ಕಾಲಮ್ ಸೆಲೆಕ್ಟ್ ಮಾಡಿದ್ರು ಅದು ಡಿಸೆಂಡಿಂಗ್ ಆರ್ಡರ್ ಸಾರ್ಟ್ ಆಗುತ್ತೆ. ಜೊತೆಗೆ ನನಗೆ ಇಲ್ಲಿ ಒಂದು ಸಿಂಬಲ್ ಬರುತ್ತೆ. ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇದನ್ನ ಕಲಿಯೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಈ ತರದ್ದು ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಬನ್ನಿ, ಇವಾಗ ಈ ಆಪ್ಷನ್ ಏನಿದೆ ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಒಂದು ಟೇಬಲ್ ಇದೆ, ಇದಕ್ಕೆ ಯಾವುದೇ ಕೋಡ್ ಬರ್ತಿಲ್ಲ. ನಾನು ಫಸ್ಟ್ ಏನ್ ಮಾಡಿದ್ರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆಪ್ಷನ್ ಏನಿದೆಯಲ್ಲ ಅದನ್ನ ತಗೊಳ್ಳೋಣ. ಆ ಬಟನ್ ತಗೊಳಕ್ಕೆ ನಾನು ಡೆವಲಪರ್, ಇನ್ಸರ್ಟ್ ಮತ್ತೆ ಇಲ್ಲಿ ಆಪ್ಷನ್ ಬಟನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ತಗೋತೀನಿ. ಇಲ್ಲಿ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಅಂತ ಕೊಡ್ತೀನಿ. ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಅಂತ ಎರಡು ಬಟನ್ ತಗೋತೀನಿ. ಇವಾಗ ಇದು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಹೆಂಗ್ ಸೆಲೆಕ್ಟ್ ಮಾಡಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಇದನ್ನ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಕಂಟ್ರೋಲ್ ಹೋದ್ರೆ ನನಗೆ ಇಲ್ಲಿ ಸೆಲ್ ಲಿಂಕ್ ಅಂತ ಬರುತ್ತೆ. ಎಲ್ಲಾದ್ರೂ ಒಂದ್ ಕಡೆ ಇಲ್ಲಿ ಲಿಂಕ್ ಅನ್ನ ಈ ತರ ಕೊಡ್ಬೋದು. ಇಲ್ಲಿ ಕೊಡೋಣ. ಈಗ ನಾನು ಸೆಲ್ ಲಿಂಕ್ ಕೊಟ್ರೆ ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಿ ಅದ್ರ ಪ್ರಕಾರ ನನಗಿಲ್ಲಿ 1 ಅಥವಾ 2 ಅಂತ ಬರುತ್ತೆ ನೋಡಿ. ಒನ್ ಅಸೆಂಡಿಂಗ್ ಸೆಲೆಕ್ಟ್ ಮಾಡಿದ್ರೆ 1 ಬರುತ್ತೆ, ಡಿಸೆಂಡಿಂಗ್ ಸೆಲೆಕ್ಟ್ ಮಾಡಿದ್ರೆ 2 ಬರುತ್ತೆ. ಅಂದ್ರೆ ಇಲ್ಲಿ ನಾನು ಯಾವ ರೀತಿ ಸಾರ್ಟ್ ಮಾಡಬೇಕು ಅಂತ ನಂಗೆ ಇಲ್ಲಿ ಸೆಲೆಕ್ಷನ್ ಬಂತು. ನೆಕ್ಸ್ಟ್ ಇಲ್ಲಿ ಕೋಡ್ ಬರೀಬೇಕು. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಸಾರ್ಟ್ ಆಗಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ಶೀಟ್ ಮಾಡ್ಯೂಲ್ ಇದೆಯಲ್ಲ ಇಲ್ಲಿ ಕೋಡ್ ಬರೀಬೇಕು, ಸೆಲೆಕ್ಷನ್ ಚೇಂಜ್ ಅಂತ ಹೇಳಿ ನೋಡಿ. ಇದು ನಿಮ್ಗೆ ಆಲ್ರೆಡಿ ನಾನು ಬರೆದಿದ್ದೀನಿ. ಇದನ್ನ ಯಾವ ರೀತಿ ಬರೀಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಮ್ದು ಫೈಲ್ ಏನಿದೆಯಲ್ಲ ಈ ಫೈಲ್ ಅದು ಶೀಟ್ ಮಾಡ್ಯೂಲ್ ಹೋಗೋಣ. ಇಲ್ಲಿ ಇವಾಗ ವರ್ಕ್ ಶೀಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅವ ನನಗೆ ಸೆಲೆಕ್ಷನ್ ಚೇಂಜ್ ಅಂತ ಒಂದು ಈವೆಂಟ್ ಬರುತ್ತೆ. ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡೋಣ, ಡಿಮ್ rng ಡೇಟಾ ಆಸ್ ರೇಂಜ್ ಅಂತ. ಇದಕ್ಕೆ ವ್ಯಾಲ್ಯೂ ಅಸೈನ್ ಮಾಡಬೇಕು ಅಂದ್ರೆ, ಆ ಟೇಬಲ್ ಅಸೈನ್ ಮಾಡಬೇಕು ಅಂದ್ರೆ ಸೆಟ್ rng ಡೇಟಾ ಈಕ್ವಲ್ಸ್ wk ಸಾರ್ಟ್, ಅಂದ್ರೆ ಈ ಕೋಡ್ ನೇಮ್ ಏನಿದೆಲ್ಲ ಅದು ಡಾಟ್ ರೇಂಜ್ ಆಫ್ ಇತ್ತೋಣ C5 ಡಾಟ್ ಕರೆಂಟ್ ರೀಜನ್. ಈ ಕರೆಂಟ್ ರೀಜನ್ ತಗೊಂಡ್ರೆ ಎಂಟೈರ್ ರೀಜನ್ ತಗೊಳುತ್ತೆ. ಇದು ಸಾರ್ಟ್ ಮಾಡಬೇಕು ಅಂದ್ರೆ rng ಡೇಟಾ ಡಾಟ್ ಸಾರ್ಟ್. ಇಲ್ಲಿ ಯಾವ ಕಾಲಮ್ ಸಾರ್ಟ್ ಮಾಡಬೇಕು ಅಂದ್ರೆ ನಾನು ಯಾವ ಸೆಲ್ ಸೆಲೆಕ್ಟ್ ಮಾಡ್ತೀನಿ ಆ ಸೆಲ್ ನ ಸಾರ್ಟ್ ಮಾಡ್ಬೇಕು. ಅವಾಗ ಏನ್ ಮಾಡ್ತೀನಿ, ಆಕ್ಟಿವ್ ಸೆಲ್ ಅಂತ ಕೊಡ್ತೀನಿ. ಆರ್ಡರ್ ಬೈ ಕೇಳುತ್ತದೋ ಅವಾಗ ನಾನು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಂತ ಕೊಡ್ತೀನಿ. ಹೋಗ್ಬಿಟ್ಟು ಅಸೆಂಡಿಂಗ್ ಅಂತ ಕೊಡ್ತೀನಿ ಸದ್ಯಕ್ಕೆ, ಕಮ ಹೆಡರ್ ಎಸ್ ಅಂತ ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ಹೆಡರ್ ಸಾರ್ಟ್ ಆಗಬಾರ್ದು, ಬರೀ ಡೇಟಾ ಮಾತ್ರ ಸಾರ್ಟ್ ಆಗ್ಬೇಕು. ಸೊ ಈ ರೀತಿ ಕೊಟ್ರೆ ನನಗೆ ಸಾರ್ಟ್ ಆಪ್ಷನ್ ರೆಡಿ ಆಯ್ತು. ಬಟ್ ಇಲ್ಲಿ ನಾನು ಎಲ್ಲಿ ಕ್ಲಿಕ್ ಮಾಡಿದ್ರು ಇದು ಸಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಇದನ್ನ ರೆಸ್ಟ್ರಿಕ್ಟ್ ಮಾಡ್ತೀನಿ. ಅಂದ್ರೆ ಈ ಸೆಲ್ ಇಂದ ಈ ಸೆಲ್ ವರೆಗೂ ಮಾತ್ರ ನಾನು ಕ್ಲಿಕ್ ಮಾಡಿದ್ರೆ ಇದು ವರ್ಕ್ ಆಗ್ಬೇಕು, ಇಲ್ಲಾಂದ್ರೆ ವರ್ಕ್ ಆಗ್ಬಾರ್ದು. ಅದಕ್ಕೊಂದು ಇಫ್ ಕಂಡೀಷನ್ ಕೊಡ್ತೀನಿ. ಇಫ್ ಟಾರ್ಗೆಟ್ ಡಾಟ್ ರೋ is not equal to 3 ಅಂದ್ರೆ ಇದು ರೋ ನಂಬರ್ ನಾಟ್ ಈಕ್ವಲ್ ಟು ಇದು ಕೊಟ್ಬಿಡೋಣ ರೋ ನಂಬರ್ 5.
ಇದು ಈ ರೋ ಇಲ್ಲ ಅಂದ್ರೆ ಎಕ್ಸಿಟ್ ಸಬ್. ಕಾಲಮ್ ನಂಬರ್ ಇಲ್ಲಿ 3 ಇಂದ 1 2 3 4 5 6 7 ಕಾಲಮ್ಸ್. ಏನ್ ಮಾಡ್ತೀನಿ, ಇಫ್ ಟಾರ್ಗೆಟ್ ಡಾಟ್ ಕಾಲಮ್ ಲೆಸ್ than 3 or target dot column is greater than 7, then exit sub. ಇದೇನ್ ಮಾಡುತ್ತೆ ಅಂದ್ರೆ, ಅಕಸ್ಮಾತ್ ಆಗಿ ಕಾಲಮ್ ಈ ಕಾಲಮ್ ಅಂದ್ರೆ ಕಾಲಮ್ ನಂಬರ್ 3 ಇಂದ ಕೆಳಗಿದ್ದು ಅಥವಾ ಕಾಲಮ್ ನಂಬರ್ 7 ಇಂದ ಜಾಸ್ತಿ ಇತ್ತು ಅಂದ್ರೆ ಅದು ವರ್ಕ್ ಆಗ್ಬಾರ್ದು. ಸೊ ಈ ರೆಸ್ಟ್ರಿಕ್ಷನ್ಸ್ ಕೊಟ್ರೆ ಏನಾಗುತ್ತೆ ನೋಡಿ, ನಾನು ಎಲ್ಲಿ ಕ್ಲಿಕ್ ಮಾಡಿದ್ರು ಕೋಡ್ ರನ್ ಆಗಲ್ಲ. ಬಟ್ ನಾ ಎಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಇವಾಗ ಅಸೆಂಡಿಂಗ್ ಅಂತ ಕೊಟ್ಟಿದ್ದೀನಿ, ಬಟ್ ಇದಕ್ಕೂ ಇನ್ನು ನಾನು ಅಟ್ಯಾಚ್ ಮಾಡಿಲ್ಲ, ಬರೀ ಅಸೆಂಡಿಂಗ್ ಅಂತ ಅಷ್ಟೇ ಕೊಟ್ಟಿದ್ದೀನಿ. ಈಗ ನಾನು ಎಲ್ಲಿ ಕ್ಲಿಕ್ ಮಾಡಿದ್ರು ಅದು ಅಸೆಂಡಿಂಗ್ ಅಂತಾನೆ ಆಗುತ್ತೆ ನೋಡಿ. ನೋಡಿ ನಾನು ಈಗ ಏನ್ ಸೆಲೆಕ್ಟ್ ಮಾಡಿದ್ರು ಅದು ಅಸೆಂಡಿಂಗ್ ಅಂತಾನೆ ಆಗುತ್ತೆ, ಯಾಕಂದ್ರೆ ಇಲ್ಲಿ ನಾನು ಬರೀ ಅಸೆಂಡಿಂಗ್ ಅಷ್ಟೇ ಕೋಡ್ ಬರ್ತೀನಿ, ಇನ್ನು ಡಿಸೆಂಡಿಂಗ್ ಕೋಡ್ ಬರ್ತಿಲ್ಲ. ಸರಿ ನೋಡಿ, ಇಲ್ಲಿ ಸಾರ್ಟ್ ಆಗ್ತಿದೆ, ಯಾಕಂದ್ರೆ ಇದು ಈವೆಂಟ್ ಸೆಲೆಕ್ಷನ್ ಚೇಂಜ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಇವಾಗ ಇದು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಆಗ್ಬೇಕು, ಅವಾಗ ಏನ್ ಮಾಡ್ತೀನಿ, ಈ ವ್ಯಾಲ್ಯೂ ಇದೆಯಲ್ಲ, ಈ ವ್ಯಾಲ್ಯೂ ಮೇಲೆ ಈ ಸಾರ್ಟಿಂಗ್ ಆಪ್ಷನ್ ಆಗ್ಬೇಕು. ಇಲ್ಲಿ ಇನ್ನೊಂದು ವೇರಿಯೇಬಲ್ ತಗೊಳ್ಳೋಣ, ಇಂಡೆಕ್ಸ್ ಆಸ್ ಇಂಟಿಜರ್ ಅಂತ. ಇಲ್ಲಿ ಏನ್ ಮಾಡ್ತೀನಿ, int index equals wk sort dot range of ಇದು n3 ಡಾಟ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಇವಾಗ ಇದು 1 ಇದ್ರೆ ಅಸೆಂಡಿಂಗ್ ಆಗ್ಬೇಕು, 2 ಇದ್ರೆ ಡಿಸೆಂಡಿಂಗ್ ಆಗ್ಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಫ್ int index equals 1 then else end if ಅಂತ ಕೊಡ್ತೀನಿ. 1 ಇತ್ತು ಅಂದ್ರೆ ಅಸೆಂಡಿಂಗ್ ಆರ್ಡರ್ ಆಗುತ್ತೆ, 2 ಇತ್ತು ಅಂದ್ರೆ ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂತ ಕೊಡೋಣ. ಸೊ ಇವಾಗ ನಾನು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಅಸೆಂಡಿಂಗ್ ಆರ್ಡರ್ ಇದೆ, ಸೆಲೆಕ್ಟ್ ಮಾಡಿದ್ರೆ ಅಸೆಂಡಿಂಗ್ ಆರ್ಡರ್ ಆಗುತ್ತೆ. ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ನಾನು ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಡಿಸೆಂಡಿಂಗ್ ಆರ್ಡರ್ ನೋಡಿ, ಇಲ್ಲಿ 20 ಇಂದ 1 ವರೆಗೂ ಬರ್ತಿದೆ. ಅದೇ ಅಸೆಂಡಿಂಗ್ ಆರ್ಡರ್ ನಾನು ಕ್ಲಿಕ್ ಮಾಡಿದ್ರೆ ನೋಡಿ 1 ಇಂದ 20 ಬರುತ್ತೆ. ಸೊ ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಿ ಅದ್ರ ಪ್ರಕಾರ ಇದು ಸಾರ್ಟಿಂಗ್ ಆಗ್ತದೆ. ಬಟ್ ನನಗೆ ಇಲ್ಲೊಂದು ಆರೋ ಮಾರ್ಕ್ ಇತ್ತು, ಇಲ್ಲಿ ನಾನು ಇವಾಗ ಇಲ್ಲಿ ಎಕ್ಸಾಂಪಲ್ ಫೈಲ್ ಇಲ್ಲಿ ಹೋಗಿ ನೋಡಿದ್ರೆ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಆರೋ ಮಾರ್ಕ್ ಬರ್ತಿದೆ. ಸೊ ಈ ಆರೋ ಮಾರ್ಕ್ ಹೆಂಗ್ ತಗೋಬೇಕು ಅದನ್ನ ಮಾಡಕ್ಕೆ ಅದು ಸುಲಭನೇ. ಅದನ್ನ ಹೆಂಗ್ ಮಾಡ್ಬೋದು ಅಂದ್ರೆ, ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಈ ಕೋಡ್ ನ ಕಮೆಂಟ್ ಮಾಡ್ಬಿಡೋಣ ಇದನ್ನ. ಇಲ್ಲಾಂದ್ರೆ ನಾನು ಎಲ್ಲಿ ಕ್ಲಿಕ್ ಮಾಡಿದ್ರು ರನ್ ಆಗ್ತಿರುತ್ತೆ, ಅಂದ್ರೆ ಇದು ಆಟೋಮೆಟಿಕ್ ರನ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಇದನ್ನ ಕಮೆಂಟ್ ಮಾಡಿರ್ತೀನಿ ಸದ್ಯಕ್ಕೆ. ಆ ಆರೋ ಮಾರ್ಕ್ ಬೇಕಂದ್ರೆ ಇಲ್ಲ ಇದ್ರ ಪಕ್ಕದಲ್ಲಿ ಇಟ್ಬಿಡೋಣ, ಇನ್ಸರ್ಟ್ ಸಿಂಬಲ್, ಇಲ್ಲಿ ಒಂದು ಆರೋ ಮಾರ್ಕ್ ಇದೆ, ಇದು ಅಪ್ ಆರೋ ತಗೊಂಡೆ, ಮತ್ತೆ ಇಲ್ಲಿ ಸಿಂಬಲ್ ಡೌನ್ ಆರೋ ತಗೋತೀನಿ, ಕ್ಲೋಸ್. ಸರಿ, ಇವೊಂದು ಅಪ್ ಆರೋ ಬಂತು, ಒಂದು ಡೌನ್ ಆರೋ ಬಂತು. ಇದನ್ನ ಒಂದು ವೇರಿಯೇಬಲ್ ಹಾಕೊಂಡ್ಬಿಡೋಣ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಅನ್ಕಮೆಂಟ್ ಮಾಡಿ 2 ವೇರಿಯೇಬಲ್ ತಗೊಳ್ಳೋಣ, dim str up as string, dim str down as string ಅಂತ ಕೊಡ್ತೀನಿ. ಸೊ ಇಲ್ಲಿ ನನಗೆ 2 ವೇರಿಯೇಬಲ್ ತಗೊಂಡೆ, ಇದನ್ನ ಏನ್ ಮಾಡ್ತೀನಿ, str up equals wk sort dot range of ಇದು ಅಪ್ ಆರೋ L3 ಅಂತ ಕೊಡ್ತೀನಿ, ಡಾಟ್ ವ್ಯಾಲ್ಯೂ str down ಗೆ ಸಾರ್ಟ್ ಡಾಟ್ ರೇಂಜ್ ಆಫ್ ಇಲ್ಲಿ m3 ಅಂತಿದೆ, ಡಾಟ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಬರ್ತೀನಿ ನೋಡಿ, ನನಗೆ ಇವಾಗ ಅಸೆಂಡಿಂಗ್ ಅಂತ ಬಂತು ಅಂದ್ರೆ ಅಪ್ ಆರೋ ಬರಬೇಕು, ಡಿಸೆಂಡಿಂಗ್ ಅಂದ್ರೆ ಡೌನ್ ಆರೋ ಬರಬೇಕು. ನಾನು ಯಾವ ಸೆಲ್ ಕ್ಲಿಕ್ ಮಾಡ್ತೀನಿ ಅಲ್ಲಿ ಇದು ಆಡ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇವಾಗ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಆಕ್ಟಿವ್ ಸೆಲ್ ಡಾಟ್ ವ್ಯಾಲ್ಯೂ ಈಕ್ವಲ್ಸ್ active cell dot value ampersand str up ಅಂತ ಕೊಡ್ತೀನಿ. ಸೊ ಇದ್ರ ಜೊತೆ ಇದು ಆಡ್ ಆಗ್ಬಿಡ್ಬೇಕು ಅಂತ ಇದನ್ನೇ ಇಲ್ಲಿ ಕಾಪಿ ಮಾಡ್ಕೊಂಡು ಡಿಸೆಂಡಿಂಗ್ ಗೆ ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ dn ಅಂತ ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇದು ಸೆಲೆಕ್ಟ್ ಮಾಡಿದ್ರೆ ಅಪ್ ಆರೋ ಅಥವಾ ಡೌನ್ ಆರೋ ಆಗುತ್ತೆ.
ಬಟ್ ಇಲ್ಲಿ ಏನಾಗುತ್ತೆ, ನಾನು ಎಲ್ಲಿ ಕ್ಲಿಕ್ ಮಾಡಿದ್ರು ಆರೋ ಮಾರ್ಕ್ ಅದಕ್ಕೆ ಸರ್ಕೋತಾ ಹೋಗುತ್ತೆ, ಅದು ಕ್ಲಿಯರ್ ಆಗಲ್ಲ. ಅದಕ್ಕೆ ಏನ್ ಮಾಡೋಣ ಅಂದ್ರೆ, ಮತ್ತೆ ಇದು ಕಮೆಂಟ್ ಮಾಡಿ ಈ ಎಂಟೈರ್ ರೋ ನಾನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬಿಡ್ತೀನಿ. ಅಂದ್ರೆ ಒಂದು ರೆಫರೆನ್ಸ್ ಇದನ್ನ ಕ್ಲಿಕ್ ಮಾಡಿದ್ರೆ ಆರೋ ಮಾರ್ಕ್ ಬಂದ್ಬಿಟ್ರೆ ಅದು ಕ್ಲಿಯರ್ ಮಾಡ್ಬೇಕು. ಅದಕ್ಕೆ ಬದಲು ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬಿಡ್ತೀನಿ, ಆಮೇಲೆ ಆರೋ ಮಾರ್ಕ್ ಕೊಡ್ತೀನಿ. ಸೊ ಇವಾಗ ಇದನ್ನ ಕಮೆಂಟ್ಸ್ ತೆಗೆದ್ಬಿಟ್ಟು ಇಫ್ ಕಂಡೀಷನ್ ಮೇಲೆ WKS sort dot range of C3 to G3 dot value equals WKS sort dot range of ಇದು C5 ಇಂದ G5 ವರೆಗೂ ವ್ಯಾಲ್ಯೂ. ಸೊ ಈ ಕೋಡ್ ಏನ್ ಮಾಡುತ್ತೆ ಅಂದ್ರೆ, ನಾನು ಕ್ಲಿಕ್ ಮಾಡಿದಾಗ ಫಸ್ಟ್ ಈ ವ್ಯಾಲ್ಯೂ ತಗೊಂಡು ಇಲ್ಲಿ ಹಾಕ್ಬಿಟ್ಟು ಆಮೇಲೆ ಆರೋ ಮಾರ್ಕ್ ಆಡ್ ಮಾಡಿ. ನೋಡಿ ಇವಾಗ ನಾನು ಇವಾಗ ಅಸೆಂಡಿಂಗ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಆರೋ ಮಾರ್ಕ್ ಜಾನ್ ಆಗ್ತದೆ. ಸೊ ಇವಾಗ ಇಲ್ಲಿ ಏನ್ ಮಾಡ್ತೀನಿ, ಸೊ ಇದು ಇಲ್ಲಿ C5 ಇರ್ಬೇಕಾಗಿತ್ತು, C5 ಮತ್ತೆ G5 ಮತ್ತೆ ಇಲ್ಲಿ C3 ಮತ್ತೆ ಇದು C3 ಆಗುತ್ತೆ. ಅದು ಆರೋ ಮಾರ್ಕ್ ಎರಡು ಆಡ್ ಆಗ್ಬಿಟ್ಟಿದೆ. ಇದನ್ನ ಕೋಡ್ ಕಮೆಂಟ್ ಮಾಡಿ ಇದನ್ನ ತೆಗೆದ್ಬಿಡೋಣ. ಈ ಆರೋ ಮಾರ್ಕ್ ತೆಗೆದ್ಬಿಡ್ತೀನಿ. ಸೊ ಅದೇನಾಗಿದೆ, ರಿವರ್ಸ್ ಆಗ್ಬಿಟ್ಟಿದೆ. ಸರಿ, ಇವಾಗ ನಾನು ಮತ್ತೆ ಈ ಕೋಡ್ ನ ಅನ್ಕಮೆಂಟ್ ಮಾಡಿ ನೋಡಿ ಕೊಟ್ರೆ ಆರೋ ಮಾರ್ಕ್ ಬರುತ್ತೆ. ಅದೇ ನಾನು ಡಿಸೆಂಡಿಂಗ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕೊಟ್ರೆ ನೋಡಿ ಡಿಸೆಂಡಿಂಗ್ ಆರ್ಡರ್ ಸಾರ್ಟ್ ಆಗುತ್ತೆ. ಇವಾಗ ನನಗೆ ಸದ್ಯಕ್ಕೆ ಇದು ಬೇಡ. ಇದೆ ಏನ್ ಮಾಡ್ತೀನಿ, ಇದನ್ನ ರೈಟ್ ಕ್ಲಿಕ್ ಮಾಡಿ ಹೈಡ್ ಮಾಡ್ಬಿಡ್ತೀನಿ. ಇದು ಹೈಡ್ ಆಯ್ತು. ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮೇಲೆ ನೋಡಿ, ಇವಾಗ ನಾನು ಇಲ್ಲಿ ಅಸೆಂಡಿಂಗ್ ಅಂತ ಕ್ಲಿಕ್ ಮಾಡ್ತೀನಿ, ಅಸೆಂಡಿಂಗ್ ಆರ್ಡರ್ ಆಗುತ್ತೆ. ನೋಡಿ 1 2 3 4 5. ಅದೇ ಡಿಸೆಂಡಿಂಗ್ ಕೊಟ್ಬಿಟ್ಟು ನೋಡಿ ಲೋನಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಡಿಸೆಂಡಿಂಗ್ ಆರ್ಡರ್ ಬರುತ್ತೆ. ನಾನು ಯಾವುದೇ ಕಾಲಮ್ ಸೆಲೆಕ್ಟ್ ಮಾಡಿದ್ರು ಅದು ಡಿಸೆಂಡಿಂಗ್ ಆರ್ಡರ್ ಬರುತ್ತೆ. ಸೊ ಈ ರೀತಿ ನಾನು ತುಂಬಾ ಸುಲಭವಾಗಿ ಈ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಆಟೋಮೆಟಿಕಲಿ ಜಸ್ಟ್ ಒಂದು ಕಾಲಮ್ ಕ್ಲಿಕ್ ಮಾಡಿದ್ರೆ ಸಾರ್ಟ್ ಆಗೋ ತರ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.